ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಮಹಾನಗರ ಪಾಲಿಕೆಗಳಿಗೆ ಆಗಸ್ಟ್ ತಿಂಗಳೊಳಗೆ ಚುನಾವಣೆ ನಡೆಸುವುದು ಅಧಿಕಾರಿಗಳ ಮಟ್ಟದಲ್ಲಿ ಕೆಲವು ತಾಂತ್ರಿಕ ಸವಾಲುಗಳಿವೆ. ಸರ್ಕಾರವು ಮಾನ್ಯ ಸುಪ್ರೀಂ ಕೋರ್ಟ್ ನೀಡುವ ನಿರ್ದೇಶನಗಳಿಗೆ ಬದ್ಧವಾಗಿ ನಡೆದುಕೊಳ್ಳಲಿದೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಡಿಕೆ ಶಿವಕುಮಾರ್, ಜಿಬಿಎ ವ್ಯಾಪ್ತಿಯ ಪಾಲಿಕೆ ಚುನಾವಣೆಗಳಿಗೆ ಸರ್ಕಾರ ಸಂಪೂರ್ಣ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಆದರೆ ಪ್ರಸ್ತುತ ಚುನಾವಣಾ ಆಯೋಗದಿಂದ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯದಿಂದಾಗಿ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬವಾಗಿದೆ ಅಂತ ವಿವರಿಸಿದರು. ಸುಪ್ರೀಂ ಕೋರ್ಟ್ ಈ ಹಿಂದೆ ಚುನಾವಣೆ ನಡೆಸಲು ಆಗಸ್ಟ್ ತಿಂಗಳ ಗಡುವು ಕೊಟ್ಟಿತ್ತು. ಆದರೆ ಪ್ರಸ್ತುತ ಇರುವ ತಾಂತ್ರಿಕ ತೊಂದರೆಗಳಿಂದಾಗಿ ಈ ಗಡುವನ್ನ ಡಿಸೆಂಬರ್ ವರೆಗೆ ವಿಸ್ತರಿಸುವಂತೆ ಜಿಬಿಎ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ, ನ್ಯಾಯಾಲಯವು ಸದ್ಯಕ್ಕೆ ಕಾಲಾವಕಾಶ ವಿಸ್ತರಿಸಲು ಒಪ್ಪುತ್ತಿಲ್ಲ. ಆದರೆ ವಾಸ್ತವವಾಗಿ ಅಧಿಕಾರಿಗಳಿಗೆ ಹಲವು ಸಮಸ್ಯೆಗಳಿವೆ. ಈ ವಿಷಯದಲ್ಲಿ ನಾನು ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ, ಎಲ್ಲವನ್ನೂ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದೇನೆ ಅಂತ ಹೇಳಿದ್ರು. ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯಿತು, ಅದರ ವಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಯಿತು, ಪಾಲಿಕೆ ವಿಭಜನೆ ಆಗಿದೆ, ಜನಗಳಿಗೆ ಕೆಲಸ ಮಾಡೋ ಕಾರ್ಪೊರೇಟರ್ಗಳಿಂದ ಕಳೆದ 5-6 ವರ್ಷಗಳಿಂದ 2015 ಎಲೆಕ್ಷನ್ ಆಗಿತ್ತು. ಆದ್ರೆ ಆ ಕೋವಿಡ್ ಟೈಮಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಅವರು ಚುನಾವಣೆ ಮಾಡ್ಲಿಲ್ಲ. ಕೋವಿಡ್ ಅವು ಇವು ಕತೆ ಹೇಳ್ಕೊಂಡು 2023 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಬಂದು ಅವರು ಮಾಡ್ಲಿಲ್ಲ. ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಯಾವ ಶಾಸಕರಿಗೂ ಈ ಕಾರ್ಪೊರೇಟರ್ಗಳು ಬರೋದು ಇಷ್ಟ ಇಲ್ಲ. ಇವರ ಪಾರುಪತ್ಯಕ್ಕೆ ಬ್ರೇಕ್ ಹಾಕೋದು ಕಾರ್ಪೊರೇಟರ್ಗಳು ಅಂತ. ಸೊ ಹಾಗಾಗಿ ಇದಷ್ಟೇ ಅಲ್ಲ, ಇನ್ನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡಿಲ್ಲ. ಅಧಿಕಾರ ವಿಕೇಂದ್ರೀಕರಣ ಇರೋದು, ಕೆಲಸ ಆಗ್ಲಿ ನೀಟಾಗಿ ಅಂತ. ಆದ್ರೆ ಕೆಲವರ ಅಧಿಕಾರದ ಆಸೆಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಿರಾಸಕ್ತಿಗೆ ಒಂದ್ ಕಡೆ ಜೆಡ್ಪಿ ಮತ್ತೆ ಟಿಪಿ ಮತ್ತೊಂದ್ ಕಡೆ ಜಿಬಿಎ ಎಲೆಕ್ಷನ್ ಆಗಿಲ್ಲ. ಗೊತ್ತಿಲ್ಲ, ಈಗಲೂ ಹೇಳ್ತಾರೆ, ಈಗ ಕೋರ್ಟ್ ಹೇಳಿತು ಆಗಸ್ಟ್ ಎಂಡ್ ಒಳಗಡೆ ಮಾಡಿ ಅಂತ. ಅದ್ರ ಮುಂದಕ್ಕಾಗಕ್ಕೆ SIR ಖಾತೆಗಳು ಗೊತ್ತಿಲ್ಲ, ಇದೇನು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಡಿಕೆ ಶಿವಕುಮಾರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ MLA ಆಗಿದ್ದು, ಅಂಡ್ ರಾಮಲಿಂಗಾರೆಡ್ಡಿ ನಗರಸಭಾ ಮೆಂಬರ್ ಆಗಿ MLA ಆಗಿದ್ದು, ಲೋಕಲ್ ಬಾಡಿ ಎಲೆಕ್ಷನ್ ಫೇಸ್ ಮಾಡಿದವರು ಗೊತ್ತು, ವಿಧಾನಸೌಧದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಹುದ್ದೆಗಳು ತಗೊಂಡವ್ರೆ. ಹಾಗಾಗಿ ಲೋಕಲ್ ಬಾಡಿ ಎಲೆಕ್ಷನ್ ರಾಜಕಾರಣಕ್ಕೆ ಎಂಟ್ರಿ ಆಗ್ಲಿಕ್ಕೆ ಒಂದು ಮೆಟ್ಲುಗಳವು. ಅವನೇ ಕಿತ್ತಾಕ್ಬಿಟ್ರೆ, ಅವನೇ ಎಲೆಕ್ಷನ್ ಮಾಡಿಲ್ಲ ಅಂದ್ರೆ ಏನಾಗತ್ತಲ್ಲಿ? ಬೊಮ್ಮಳ್ಳಿ ಸತೀಶ್ ರೆಡ್ಡಿ ಜೆಡ್ಪಿ ಮೆಂಬರ್ MLA ಆದ್ರು, ಬೆಂಗಳೂರು ಸೌತ್ MLA ಕೃಷ್ಣಪ್ಪ ಜೆಡ್ಪಿ ಮೆಂಬರ್ MLA ಆದ್ರು, ಬೈರತಿ ಬಸವರಾಜ್ ಜೆಡ್ಪಿ ಮೆಂಬರ್ MLA ಆದ್ರು, ಮುಂದ್ರತ್ನ ಬೈರತಿ ಬಸವರಾಜ್ ಬಿಬಿಎಂಪಿ ಮೆಂಬರ್ಸ್ MLA ಆದ್ರು. ಲೋಕಲ್ ಬಾಡಿಗೆ ಅಷ್ಟೊಂದು ತಾಕತ್ತಿದೆ. ಜಯನಗರ MLA ಬಿಬಿಎಂಪಿ ಮೆಂಬರ್ ಆಗಿದ್ರು. ಹಾಗಾಗಿ ಆ ಎಲೆಕ್ಷನ್ ಗಳು ಮಾಡ್ಲೇಬೇಕಾಗಿದೆ. 5-6 ವರ್ಷ ಗತಿ ಇಲ್ಲ ಅಲ್ಲಿಗೆ. ವಾರ್ಡ್ ಕಾರ್ಪೊರೇಟರ್ಗಳಿಲ್ಲ, ಜೆಡ್ಪಿ ಮೆಂಬರ್ ಟಿಪಿ ಮೆಂಬರ್ಗಳಿಲ್ಲ. ಬೂಟಾಟಿಕೆ ಎಲ್ರದು ಅಷ್ಟೇ. ರಾಜಧಾನಿ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿಯಿಂದ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನ ನಿವಾರಿಸೋಕೆ ರಾಜ್ಯ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ಕ್ವೀನ್ಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗಗಳಲ್ಲಿ ನಿಲ್ಲಿಸಲಾಗಿದ್ದ ಬಿಡಾಡಿ ವಾಹನಗಳಿಗೆ ನೋಟಿಸ್ ಅಂಟಿಸುವ ಮೂಲಕ ಸಚಿವ ಕೃಷ್ಣ ಬೈರೇಗೌಡರು ವಿಶೇಷ ತೆರವು ಕಾರ್ಯಾಚರಣೆಗೆ ಚಾಲನೆ ಕೊಟ್ಟರು. ಈ ವೇಳೆ ಮಾತನಾಡಿದಂತ ಅವರು, ಪಾದಚಾರಿ ಮಾರ್ಗಗಳಲ್ಲಿ ಸುರಕ್ಷಿತವಾಗಿ ಸಂಚರಿಸುವುದು ನಾಗರಿಕರ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಬೆಂಗಳೂರಲ್ಲಿ ಇದುವರೆಗೂ ನಡೆದ ಅಪಘಾತಗಳಲ್ಲಿ 931 ಪಾದಚಾರಿಗಳು ಮೃತಪಟ್ಟಿದ್ದು, 3800ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಗಾಗಿ ಈ ಕ್ರಮ ಅನಿವಾರ್ಯವಾಗಿದೆ ಅಂತ ಹೇಳಿದರು. ಈವರೆಗೆ ನಡೆದ ಕಾರ್ಯಾಚರಣೆಯಲ್ಲಿ ಫುಟ್ಪಾತ್ಗಳನ್ನ ಆಕ್ರಮಿಸಿಕೊಂಡಿದ್ದ 1581 ರ್ಯಾಂಪ್ ಮತ್ತು ಮೆಟ್ಟಿಲೆಗಳು, 1790 ಅಂಗಡಿಗಳ ಮುಂಭಾಗದ ಅನಧಿಕೃತ ಶೆಡ್ಗಳು ಹಾಗೂ ಶಾಶ್ವತ ನಿರ್ಮಾಣಗಳು ಜೊತೆಗೆ ಸುಮಾರು 2200 ಸೈನ್ ಬೋರ್ಡ್ಗಳು ಮತ್ತು ಜಾಹೀರಾತು ಫಲಕಗಳನ್ನ ತೆರವುಗೊಳಿಸಲಾಗಿದೆ ಅಂತ ಸಚಿವರು ಮಾಹಿತಿಯನ್ನ ಕೊಟ್ಟರು. ಅಂಗಡಿ ಮಾಡ್ತಿದ್ರು, ಫುಟ್ಪಾತ್ ಗಾಡಿ ಹಾಕೊಂಡೋದಾಯ್ತು. ಈಗ ಗಾಡಿ ನಿಲ್ಸಿ ತಿಂಗಳ ಗಟ್ಟಲೆ ಅಲ್ಲಿ ಇಲ್ಲಿ ಹೋದವ್ರಿಗೂ ಕೂಡ ಕಾಟ. ಅವನು ಕೂಡ ತಗೊಂಡು ಗುಜರಿಗೆ ಹಾಕ್ತಾರೆ, ಸ್ಕ್ರಾಪ್ ಹಾಕ್ತಾರೆ. ಸೊ ಹಾಗಾಗಿ ಬೇಕಾಬಿಟ್ಟಿ ಸಿಕ್ಕದ ಕಡೆ ರೋಡಲ್ಲಿ ಕಾರ್ ನಿಲ್ಸಿ, ಲಾರಿ ನಿಲ್ಸಿ, ವೆಹಿಕಲ್ ನಿಲ್ಸಿ ಹೋಗೋರು ಮತ್ತೆ ಸಿಗುತ್ತೆ ನಿಮ್ ಗಾಡಿ ಏನಿಲ್ಲ, ಸ್ಕ್ರಾಪ್ ಅಲ್ಲಿ ಇರುತ್ತೆ ಅಷ್ಟೇ. ಹಾಗಾಗಿ ಬೆಂಗಳೂರನ್ನ ಕ್ಲೀನ್ ಮಾಡಕ್ ಹೊರಟವ್ರೆ. ಸೊ ಇದು ಎಲ್ಲಾ ಕಡೆ ಆಗ್ಲಿ ಅನ್ನೋದು ಎಲ್ಲರ ನಿಲುವು ಮತ್ತೆ ಒಲವು. ಅದು ಕೆಲವೊಂದು ಮಲ್ಲೇಶ್ವರಂಗೂ, ಯಶವಂತಪುರಕ್ಕೂ, ಯಲಹಂಕಕ್ಕೂ ಸೀಮಿತ ಆಗದೆ ಒಂದು ಸೋಷಿಯಲ್ ಮೀಡಿಯಾ ಸವಾಲ್ ಆಗ್ತಾ ಇದ್ರು. ಇವೆಲ್ಲ ಶಿವಾಜಿನಗರಕ್ಕೂ ಚಾಮರಾಜಪೇಟೆಗೂ ಆಗತ್ತ ಅವಕಾಶ, ಅಲ್ಲೆಲ್ಲ ಹಂಗೆ ಇರತ್ತ ಅಂತ ಗೊತ್ತಿಲ್ಲ ಅದೇನು ಅಂತ. ಬಟ್ ಕೃಷ್ಣ ಬೈರೇಗೌಡ ಅವ್ರ ರೀತಿಯ ಯಾವುದೇ ರೀತಿಯ ಪಾರ್ಶಿಯಾಲಿಟಿ ಮಾಡಲ್ಲ ಆ ಮನುಷ್ಯಲ್ಲ. ಡಿಕೆ ಶಿವಕುಮಾರ್ ಅದೇ ರೀತಿ ಇದ್ದಾರೆ. ನೋಡ್ಬೇಕು, ಇಡೀ ಬೆಂಗಳೂರನ್ನ ನೀಟಾಗಿ ಕ್ಲೀನ್ ಮಾಡ್ಬಿಡಿ, ಒಳ್ಳೇದಾಗ್ಲಿ ಅಷ್ಟೇ. ಕಳೆದ ವರ್ಷ ಚುನಾವಣಾ ಪ್ರಚಾರದ ವೇಳೆ ನಡೆದ ಭೀಕರ ಕಾಲ್ತುಳಿತ ದುರಂತದ ನಂತರ ತಮಿಳುನಾಡು ಮುಖ್ಯಮಂತ್ರಿ ಹಾಗೂ ತಮಿಳಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಮೊದಲ ಬಾರಿಗೆ ಕರೂರ್ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗದ ನೇಮಕಾತಿ ಪತ್ರಗಳನ್ನು ವಿತರಿಸಿ ಅವರು ಮಾತನಾಡಿದರು.
ಭಾವನಾತ್ಮಕವಾಗಿ ಮಾತನಾಡಿದಂತ ಸಿಎಂ ವಿಜಯ್, ಕರೂರು ಕಾಲ್ತುಳಿತದ ಘಟನೆ ನನಗೆ ತೀವ್ರ ಆಘಾತ ಮತ್ತು ನೋವುಂಟು ಮಾಡಿದೆ. ನಾವು ನಮ್ಮ ಸಹೋದರಿಯರ ಮಕ್ಕಳನ್ನ ಕಳೆದುಕೊಂಡಿದ್ದೇವೆ. ನಾನು ಜನಸಂದಣಿಯನ್ನು ನಿಯಂತ್ರಿಸಲು ಪೊಲೀಸರನ್ನ ಸಂಪೂರ್ಣವಾಗಿ ನಂಬಿದ್ದೆ. ಆದರೂ ಸಂಭವಿಸಿದ ಸಾವುಗಳಿಗೆ ನನ್ನನ್ನೇ ಹೊಣೆ ಮಾಡಲಾಯಿತು ಅಂತ ಬೇಸರ ವ್ಯಕ್ತಪಡಿಸಿದ್ರು. ತಮ್ಮ ಭೇಟಿಗೆ ಅಡ್ಡಿಪಡಿಸಲು ಯತ್ನಿಸಿದ ಪ್ರತಿಪಕ್ಷ ಡಿಎಂಕೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಮುಖ್ಯಮಂತ್ರಿಗಳು, ನೀವು ಇನ್ನೂ ಅಧಿಕಾರದಲ್ಲಿದ್ದೀರಿ ಎಂದುಕೊಂಡಿದ್ದೀರಾ? ನಾನು ಕರೂರಿಗೆ ಬರಬಾರದು ಅಂತ ಹೇಳಲು ನೀವೇನು ಕನಸು ಕಾಣ್ತಿದ್ರಾ? ನಿಮ್ಮ ಪಕ್ಷ ಈಗ ಮನೆಗೆ ಹೋಗಿದೆ, ರಾಜ್ಯದಲ್ಲಿ ಟಿವಿಕೆ ಅಧಿಕಾರದಲ್ಲಿದೆ ಅಂತ ತಿರುಗೇಟನ್ನು ಕೊಟ್ಟರು. ರ್ಯಾಲಿಯ ಭದ್ರತಾ ಲೋಪಗಳ ಬಗ್ಗೆ ಎಚ್ಚರಿಸುವ ಬದಲು ಅಂದಿನ ಸರ್ಕಾರ ರಾಜಕೀಯ ನಾಟಕವಾಡಿ ತನ್ನ ಮೇಲಿದ್ದ ಜವಾಬ್ದಾರಿಯನ್ನ ಬೇರೆಯವರ ಮೇಲೆ ತಳ್ಳಲು ಯತ್ನಿಸಿತು ಅಂತ ಅವರು ಆರೋಪ ಮಾಡಿದ್ರು. ಅದು ಗೊತ್ತು. ಮತ್ತು ಡಿಎಂಕೆಯ ವಿಜಯ್ನ ತಡೆಯೋಕ್ಕೋಸ್ಕರ ಆದಂತಹ ಪೊಲಿಟಿಕಲ್ ಘಟನೆಗಳು, ಪೊಲಿಟಿಕಲ್ ಅಂತ ಗೊತ್ತಿತ್ತು. ಬಟ್ ಆಫ್ಟರ್ ದಟ್ ಅವ್ರು ಹೇಳಿದ್ರಲ್ಲ, ಈ ವಿಜಯ್ ಅಧಿಕಾರಕ್ಕೆ ಬರ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಅದು ಬೇರೆ ಕತೆ. ಸ್ವತಃ ವಿಜಯ್ಗೆ ಅವ್ರಿಗೆ ಆ ನಂಬಿಕೆ ಏನೋ ಗೊತ್ತಿಲ್ಲ. ಆ ಸನ್ನಿವೇಶದಲ್ಲಿ ವಿಜಯ್ಗೆ ಆಳುಗೊಂದ್ ಕಲ್ ಅಂತೆಲ್ಲ ಎತ್ತಾಕೋ ಟೈಮಲ್ಲಿ ವಿಜಯ್ ಪರವಾಗಿ ನಿಂತಿದ್ದು ಅಣ್ಣಾಮಲೈ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಕೆಳಗಡೆ ಇಳಿಸಿದ್ರು. ಆದ್ರೆ ನಿಜವಾಗ್ಲೂ ಆ ಹೊಣೆಗಾರರು ಡಿಎಂಕೆ ಸರ್ಕಾರ, ಪೊಲೀಸರು ಅಂತ ಟೆಕ್ನಿಕಲಿ ಪಾಯಿಂಟ್ ಅನ್ನ ರೈಸ್ ಮಾಡಿ ಅವತ್ತು ವಿಜಯ್ ಪರವಾಗಿ ನಿಂತಿದ್ದು ಅಣ್ಣಾಮಲೈ. ಬಟ್ ಯಾವತ್ತೂ ಕೂಡ ವಿಜಯ್ ಅಂತ ದೊಡ್ಡ ಸನ್ನಿವೇಶದಲ್ಲೂ ಹಿನ್ನಡೆ ಆದಂತ ಸನ್ನಿವೇಶ ಅಣ್ಣಾಮಲೈ ಜೊತೆಯಾಗಿ ನಿಂತು. ಬಟ್ ಸಿಎಂ ಆದ್ಮೇಲೆ ಅವ್ರದ್ದೇನು ಮಾತುಕತೆ ಇಲ್ಲ, ಏನೆಲ್ಲ ಗೊತ್ತಿಲ್ಲ. ಅವರು ಬಿಜೆಪಿ ತೋರ್ದು ಸಪರೇಟ್ ಮೂವ್ಮೆಂಟ್ ಅಲ್ಲಿ ಇದ್ದಾರೆ ಅಣ್ಣಾಮಲೈ. ಹಾಗಾಗಿ ಡಿಎಂಕೆ ಹೇಳ್ತಾರಲ್ಲ, ನೀವೇನ್ ನಾವೇ ಅಧಿಕಾರದಲ್ಲಿ ಕನ್ಸ್ಕೊಂಡಿದ್ರಾ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾರು ಶಾಶ್ವತ ಅಲ್ಲ, ಅವಕಾಶ ಅಷ್ಟೇ. ಈ ಅವಕಾಶನ ವಿಜಯ್ ಬಳಸ್ಕೊಂಡ್ರೆ ನೆಕ್ಸ್ಟ್ ರಿಪೀಟ್ ಆಗ್ಬಹುದು. ಹಾಗಾಗಿ 4-5 ದಶಕದ ದ್ರಾವಿಡ ಚಳುವಳಿಯ ದ್ರಾವಿಡ ಪಾರ್ಟಿಗಳಿಗೆ ಕನಸಿಗೆ ಕೊಳ್ಳಿ ಇಟ್ಟಿದೆ ವಿಜಯ್. ಹಾಗಾಗಿ ರಾಜಕೀಯ ಕಾರಣಕ್ಕೆ ಯಾರ್ದೋ ಮಳೆ ಹಾಳು ಮಾಡೋದು, ಯಾರ್ದೋ ಸಾವಿಗೆ ಕಾರಣ ಆಗೋದಿದೆಯಲ್ಲ, ಯಾವ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಬಟ್ ಅವತ್ತು ಕಂಪ್ಲೀಟ್ಲಿ ಪೊಲೀಸರು ಮತ್ತೆ ಡಿಎಂಕೆ ಫೇಲ್ ಆಗಿತ್ತು. ಆ ಟೈಮಲ್ಲಿ ವಿಜಯ್ ಮತ್ತೆ ತುಂಬಾ ಕೆಳಗಡೆ ಮೀನ್ಸ್ ಎಲ್ಲರೂ ಟೀಕೆ ಟಿಪ್ಪಣಿ ಮಾಡಕ್ ಶುರು ಆಗ್ಬಿಟ್ಟಿದ್ರು ವಿಜಯ್ಗೆ, ಸಾಕು ಅನ್ನೋ ಮಟ್ಟಿಗೆ. ಇನ್ನೊಂದ್ ಕಡೆ ಸಿಬಿಐ ಇನ್ವೆಸ್ಟಿಗೇಷನ್ ಇವೆಲ್ಲವೂ ಇತ್ತು, ಚುನಾವಣಾ ಪ್ರಚಾರ ಎಲ್ಲವೂ ಕೂಡ ಒಂಥರ ಹೋಲ್ಡ್ ಆದಂಗಿತ್ತು. ಆದ್ರೂ ಜನ ಕೈ ಹಿಡಿದ್ರು. ಜನ ಅಷ್ಟೇ ಸ್ಟ್ರಾಂಗ್. ಇನ್ನೊಬ್ರು ಯಾರೋ ನಾವು ಡಿಎಂಕೆ ಅವ್ರು ಸ್ಟ್ರಾಂಗ್, ನಾವು ಅಧಿಕಾರಕ್ಕೆ ಬರಕ್ಕೆ ಯಾರನ್ನೋ ಬಿಡಲ್ಲ, ಇನ್ನೊಬ್ರು ಯಾರೋ ಸ್ಟ್ರಾಂಗ್ ಆಗಲ್ಲ. ಎಲ್ಲಾ ಕಡೆ ಅದು ಕರ್ನಾಟಕಕ್ಕೂ ಅನ್ವಯ, ಕೇಂದ್ರಕ್ಕೂ ಅನ್ವಯ, ಎಲ್ಲಾ ಕಡೆ ಅನ್ವಯ ಅದು.